ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯದಿಂದ ಅಧ್ಯಯನ ಮಾಡಿಕೊಳ್ತಕ್ಕಂಥ ಒಂದು ಭಾಳ ಗಂಭೀರವಾದಂಥ ವಿಷಯ ಒಂದಿದೆ. ಅದೇನೆಂದರೆ ಆ್ಯಂಟಿಕ್ರೈಸ್ಟ್, ಕ್ರಿಸ್ತ ವಿರೋಧಿಯ ಬಗ್ಗೆ ಇರುವಂಥ ಒಂದು ವಿಷಯ. ಆದರೆ ಈ ಅಧ್ಯಯನದಲ್ಲಿ ಮೊದಲನೇ ಯೋಹಾನ 2ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳತಕ್ಕಂಥ ವಿಷಯ ಏನೆಂದರೆ 18 ಸೀಕ್ರೆಟ್ಸ್ ಆಫ್ ಓವರ್ಕಮಿಂಗ್ ಆ್ಯಂಟಿಕ್ರೈಸ್ಟ್. 18 ಸೀಕ್ರೆಟ್ಸ್ ಆಫ್ ಓವರ್ಕಮಿಂಗ್ ಆ್ಯಂಟಿಕ್ರೈಸ್ಟ್, ಕ್ರಿಸ್ತ ವಿರೋಧಿಯನ್ನು ಜಯಿಸುವ 18 ರಹಸ್ಯಗಳು. 18 ಸೀಕ್ರೆಟ್ಸ್ ಆಫ್ ಓವರ್ಕಮಿಂಗ್ ಆ್ಯಂಟಿಕ್ರೈಸ್ಟ್. ಆ್ಯಂಟಿಕ್ರೈಸ್ಟ್ ಅಂತ ಹೇಳುವಾಗ ಕ್ರಿಸ್ತ ವಿರೋಧಿ ಅಂತ ಒಬ್ಬ ವ್ಯಕ್ತಿ 666 ಲೆಕ್ಕದ ಒಬ್ಬ ವ್ಯಕ್ತಿ ಬರುವಂಥದ್ದನ್ನು ದೇವರ ವಾಕ್ಯವು ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಆದರೆ ಮೊದಲನೇ ಯೋಹಾನ 2ನೇ ಅಧ್ಯಾಯದಲ್ಲಿ ಅನೇಕ ಕ್ರಿಸ್ತ ವಿರೋಧಿಗಳು, ಆ್ಯಂಟಿಕ್ರೈಸ್ಟ್ಸ್, ಬಹುಪಾಲು ಕ್ರಿಸ್ತ ವಿರೋಧಿಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ಮೊದಲನೇ ಯೋಹಾನ 2ನೇ ಅಧ್ಯಾಯದ 18ನೇ ವಚನದಲ್ಲಿ, ಪ್ರಿಯರಾದ ಮಕ್ಕಳೇ, ಇದು ಅಂತ್ಯಕಾಲವಾಗಿದೆ, ಕ್ರಿಸ್ತ ವಿರೋಧಿಯು ಬರ್ತಾನೆ, ಒಬ್ಬ ಆ್ಯಂಟಿಕ್ರೈಸ್ಟು ಬರ್ತಾನೆ ಎಂದು ನೀವು ಕೇಳಿದ್ದೀರಿ. ಈಗಾಗಲೇ ಅನೇಕ ಕ್ರಿಸ್ತ ವಿರೋಧಿಗಳಿದ್ದಾರೆ. ಒಬ್ಬ ಆ್ಯಂಟಿಕ್ರೈಸ್ಟ್ ಬರ್ತಾನೆ ಅಂತ ಹೇಳ್ಬಿಟ್ಟು ಅದೇ ಯೋಹಾನ, ಸುವಾರ್ತೆಯನ್ನು ಬರೆದಂಥ ಅದೇ ಯೋಹಾನ, ಪತ್ರಿಕೆಯನ್ನು ಬರೆದಂಥ ಅದೇ ಯೋಹಾನ, ಪ್ರಕಟಣೆ ಎಂಬ ಪುಸ್ತಕದಲ್ಲಿ 13ನೇ ಅಧ್ಯಾಯ, ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಆ್ಯಂಟಿಕ್ರೈಸ್ಟ್ ವಿಷಯದಲ್ಲಿ ಮೃಗವು ಎಂಬುದಾಗಿ 18ನೇ ವಚನದಲ್ಲಿ, ಬುದ್ಧಿಯುಳ್ಳವನು ಆ ಮೃಗದ ಅಂಕೆಯನ್ನು ಎಣಿಸಲಿ, ಅದು ಒಬ್ಬ ಮನುಷ್ಯನ ಅಂಕೆಯಾಗಿದೆ, ಅವನ ಅಂಕೆಯು 666. ಪ್ರಕಟಣೆ 13:18. ಹಾಗಾದರೂ ಒಬ್ಬ ಆ್ಯಂಟಿಕ್ರೈಸ್ಟ್ ಬರ್ತಾನೆ ಅಂತ ಹೇಳ್ಬಿಟ್ಟು ನೀವು ಕೇಳಿದ್ದೀರಿ. ಯೋಹಾನ್ ಹೇಳ್ತಾನೆ ತನ್ನ ಮೊದಲನೇ ಯೋಹಾನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, ಅನೇಕ ಆ್ಯಂಟಿಕ್ರೈಸ್ಟ್ಗಳು ಇದ್ದಾರೆ ಅಂತ 2000 ವರ್ಷಗಳ ಹಿಂದೆಯೇ ಇದ್ದರಂತೆ. ಸರಿ, ಈಗ ಒಬ್ಬ ದೊಡ್ಡ ಆ್ಯಂಟಿಕ್ರೈಸ್ಟ್ನನ್ನು ನಾವು ಎದುರಿಸಬೇಕಾದರೆ, ಜಯಿಸಬೇಕಾದರೆ ಏನು ಮಾಡಬೇಕು? ಈ ಚಿಕ್ಕ ಚಿಕ್ಕ ಆ್ಯಂಟಿಕ್ರೈಸ್ಟ್ಗಳನ್ನು ನಾವು ಜಯಿಸಬೇಕು. ದೊಡ್ಡ ಆ್ಯಂಟಿಕ್ರೈಸ್ಟ್ ಆಗಿರಲಿ, ಚಿಕ್ಕ ಆ್ಯಂಟಿಕ್ರೈಸ್ಟ್ಗಳು ಆಗಿರಲಿ, ಇವುಗಳನ್ನು ನಾವು ಜಯಿಸಬೇಕಾದರೆ 18 ರಹಸ್ಯಗಳು, 18 ಸೀಕ್ರೆಟ್ಸ್ ಆಫ್ ಓವರ್ಕಮಿಂಗ್ ದ ಸ್ಪಿರಿಟ್ ಆಫ್ ಆ್ಯಂಟಿಕ್ರೈಸ್ಟ್. ಆದ ಕಾರಣ ಕ್ರಿಸ್ತ ವಿರೋಧಿ ಅನ್ನೋಕ್ಕಿಂತಲೂ, ಕ್ರಿಸ್ತ ವಿರೋಧಿಗಳು ಅನ್ನೋಕ್ಕಿಂತಲೂ, ಆ್ಯಂಟಿಕ್ರೈಸ್ಟ್ ಅನ್ನೋಕ್ಕಿಂತಲೂ, ಆ್ಯಂಟಿಕ್ರೈಸ್ಟ್ಗಳು ಅನ್ನೋಕ್ಕಿಂತಲೂ ಆ್ಯಂಟಿಕ್ರೈಸ್ಟ್ನ ಆತ್ಮವನ್ನು ಜಯಿಸುವ 18 ರಹಸ್ಯಗಳು, 18 ಸೀಕ್ರೆಟ್ಸ್ ಆಫ್ ಓವರ್ಕಮಿಂಗ್ ದ ಸ್ಪಿರಿಟ್ ಆಫ್ ಆ್ಯಂಟಿಕ್ರೈಸ್ಟ್. ಮೊದಲನೇದಾಗಿ, ಸಿನ್ ನಾಟ್, ಪಾಪ ಮಾಡದಿರುವುದು. ಸಾಧ್ಯನಾ? ಮೊದಲನೇ ಯೋಹಾನ 2:1, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ, ಏನು? ಪಾಪ ಮಾಡದಂತೆ ಇವುಗಳನ್ನು ನಾನು ನಿಮಗೆ ಬರೆಯುತ್ತೇನೆ. ಹಾಗಾದರೆ ಪಾಪ ಮಾಡದ ಜೀವನ ಜೀವಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯತೆ ಇದೆ. ಅದರ ಪಾಸ್ವರ್ಡ್ಗಳು ಕೂಡ ಇದೆ. ಬರೀ ಪಾಪನೇ ಜೀವಮಾನವೆಲ್ಲ ಮಾಡಿಕೊಂಡಿದ್ದರೆ ಕ್ರಿಸ್ತ ವಿರೋಧಿಯ ಆತ್ಮ ನಮ್ಮಲ್ಲಿ ಬರುವ ಸಾಧ್ಯತೆ. ಕ್ರಿಸ್ತನು ಮೊದಲನೇ ಅಧ್ಯಾಯ, ಮೊದಲನೇ ಪುಸ್ತಕ, ಮೊದಲನೇ ಪುಟ, ಹೊಸ ಒಡಂಬಡಿಕೆ, ಮೊದಲನೇ ಪುಸ್ತಕ, ಹೊಸ ಒಡಂಬಡಿಕೆ, ಮೊದಲನೇ ಅಧ್ಯಾಯ, ಹೊಸ ಒಡಂಬಡಿಕೆ, ಮೊದಲನೇ ಪುಸ್ತಕ 21ನೇ ವಚನದಲ್ಲಿ ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ತನ್ನ ಜನರ, ಅಂದರೆ ಬಿಲೀವರ್ಸ್, ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು. ಆದ ಕಾರಣ
ನೀವು ಪಾಪ ಮಾಡದಂತೆ ಮಾತುಗಳನ್ನು ಬರೀತಿದ್ದೇನೆ ಅಂತ ಹೇಳಿದಾಗ, ಕ್ರಿಸ್ತ ವಿರೋಧಿಯ ಆತ್ಮವನ್ನು ನಾವು ಜಯಿಸಬೇಕಾದ್ರೆ ಮೊದಲನೇ ರಹಸ್ಯ ಪಾಪ ಮಾಡದ ಆತ್ಮ. ಎರಡನೇದಾಗಿ ಅದೇ ಮೊದಲನೇ ಯೋಹಾನ 2:1, ಯಾವನಾದರೂ ಪಾಪ ಮಾಡಿದರೆ, ಪಾಪ ಮಾಡುವ ಸಾಧ್ಯತೆ ಇದೆ, ಪಾಸಿಬಿಲಿಟಿ ಆಫ್ ಸಿನ್. ಯಾವನಾದರೂ ಪಾಪ ಮಾಡಿದರೆ ತಂದೆ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ವಕೀಲನು, ಸಹಾಯಕನು ನಮಗಿದ್ದಾನೆ. ಹಾಗಾದರೆ ಕ್ರಿಸ್ತನ ಮೇಲೆ ಆತುಕೊಳ್ಳುವಂಥದ್ದು, ವಕೀಲ ಸಹಾಯಕನಾಗಿರುವ ಕ್ರಿಸ್ತನ ಮೇಲೆ ಆತುಕೊಳ್ಳುವಂಥದ್ದು ಎರಡನೇ ರಹಸ್ಯ. ಕ್ರಿಸ್ತ ವಿರೋಧಿ ಆತ್ಮವನ್ನು ಜಯಿಸುವುದು ಹೇಗಂತೇಳಿದರೆ, ವಕೀಲನಾಗಿರುವ ಅಥವಾ ಸಹಾಯಕನಾಗಿರುವ ಯೇಸುವನ್ನು ಆತುಕೊಳ್ಳುವಂಥದ್ದು. ಆತ ನಮಗೋಸ್ಕರವಾಗಿ ನಮ್ಮ ಪರವಾಗಿ ವಾದಿಸುವ ವಕೀಲನು ತಂದೆ ಬಳಿಯಲ್ಲಿ, ತಂದೆ ಮುಂದೆ. ವಾವ್! ಇದು ಒಂದು ಕೋರ್ಟ್ ಸೀನ್, ಪರಲೋಕದ ಒಂದು ನ್ಯಾಯಾಲಯದ ಒಂದು ದೃಶ್ಯವಾಗಿರ್ತದೆ. ಮೂರನೇದಾಗಿ ನೋಯಿಂಗ್ ಗಾಡ್, ದೇವರನ್ನು ತಿಳಿಯುವುದು. ದೇವರ ಬಗ್ಗೆ ತಿಳಿಯುವುದಲ್ಲ, ದೇವರನ್ನೇ ತಿಳಿಯುವುದು. ನೋಯಿಂಗ್ ಗಾಡ್, ನಾಟ್ ನೋಯಿಂಗ್ ಅಬೌಟ್ ಗಾಡ್. ಇದು ಕೂಡ ಏನಾಗ್ತದೆ, ಕ್ರಿಸ್ತ ವಿರೋಧಿ ಆತ್ಮವನ್ನು ಜಯಿಸುವಂತೆ ಮಾಡ್ತದೆ. ಥರ್ಡ್ ಸೀಕ್ರೆಟ್ ಆಫ್ ಓವರ್ಕಮಿಂಗ್ ದ ಸ್ಪಿರಿಟ್ ಆಫ್ ಆಂಟಿಕ್ರೈಸ್ಟ್ ಈಸ್ ಟು ನೋ ಗಾಡ್. ಬೈಬಲ್ ತಿಳ್ಕೊಂಡ್ರೆ ಸಾಕಾಗಲ್ಲ, ಬೈಬಲಿನ ದೇವರನ್ನೇ ನಾವು ತಿಳ್ಕೊಳ್ಬೇಕು. ಮೊದಲನೇ ಯೋಹಾನ 2ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡುವಾಗ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆ. ಹಾಗಾದರೆ ನೋಯಿಂಗ್ ಗಾಡ್, ದೇವರನ್ನು ತಿಳಿಬೇಕು. ನಾಲ್ಕನೇದಾಗಿ ಪ್ರೀತಿ. ಹೌದು, ಮೊದಲನೇ ಯೋಹಾನ 2ನೇ ಅಧ್ಯಾಯ 5ನೇ ವಚನದಲ್ಲಿ, ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಪ್ರೀತಿ ಪರಿಪೂರ್ಣವಾಗಿದೆ. ವಾವ್! ಸುಮ್ಮನೆ 10% ಪ್ರೀತಿ ಅಲ್ರಿ, 30% ಪ್ರೀತಿ ಅಲ್ಲ, 60% ಪ್ರೀತಿ ಅಲ್ಲ. ಪರಿಪೂರ್ಣ ಅಂತ ಹೇಳಿದ್ರೆ 100ಕ್ಕೆ 100% ನನ್ನಲ್ಲಿ ದೇವರ ಪ್ರೀತಿ ಇದ್ದರೆ ಕ್ರಿಸ್ತ ವಿರೋಧಿಯ ಆತ್ಮವನ್ನು ನಾನು ಜಯಿಸುವುದಕ್ಕೆ ಸಾಧ್ಯ. If I have an 100% the love of God, then I can overcome the spirit of Antichrist and it will be 0%. ಐದನೇದಾಗಿ ವಾಕ್ ಆ್ಯಸ್ ಕ್ರೈಸ್ಟ್ ವಾಕ್ಡ್. ಇದು ಭಾಳ ಪವರ್ಫುಲ್ ಆಗಿರುವಂಥ ಒಂದು ರಹಸ್ಯ, ಕ್ರಿಸ್ತ ವಿರೋಧಿಗೆ ವಿರುದ್ಧವಾಗಿರುವಂಥ ಒಂದು ರಹಸ್ಯ. ಏನು? ಮೊದಲನೇ ಯೋಹಾನ 1 John chapter 2 verse 6, ಕ್ರಿಸ್ತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ, ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ವಾಕ್ ಆಸ್ ಕ್ರೈಸ್ಟ್ ವಾಕ್ಡ್. ಕ್ರಿಸ್ತನು ನಡೆದಂತೆ ನಡೆದಾಗ ಕ್ರಿಸ್ತ ವಿರೋಧಿಯ ಆತ್ಮ ನಮ್ಮಲ್ಲಿ ಇರಲ್ಲ. ವಿ ಕ್ಯಾನ್ ಓವರ್ಕಮ್ ದ ಸ್ಪಿರಿಟ್ ಆಫ್ ಆಂಟಿಕ್ರೈಸ್ಟ್ಸ್ ಆ್ಯಂಡ್ ಆಂಟಿಕ್ರೈಸ್ಟ್. ಕ್ರಿಸ್ತ ವಿರೋಧಿಯ ಆತ್ಮವನ್ನು, ಕ್ರಿಸ್ತ ವಿರೋಧಿಗಳ ಆತ್ಮವನ್ನು ಜಯಿಸುವಂಥದ್ದು ಹೇಗೆ ಅಂದರೆ, ಕ್ರಿಸ್ತನಂತೆ ನಾನು ಪವಿತ್ರಾತ್ಮನ ಸಹಾಯದಿಂದ ನಡೆಯೋದು. ನನ್ನ ನಿರೀಕ್ಷೆಯನ್ನು ನಾನು ಅರಿಕೆ ಮಾಡ್ತೇನೆ. ಇಬ್ರಿಯ 10:23 ಪ್ರಕಾರ ಏನಂತಿದೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನ ನಿಮಗೋಸ್ಕರವಾಗಿ ಓದ್ತೇನೆ. ಅದೇನಂತ ಹೇಳಿದ್ರೆ, ನಾವು ನಮ್ಮ ನಿರೀಕ್ಷೆಯ ಅರಿಕೆಯನ್ನು ಚಂಚಲರಾಗದೆ ಬಿಗಿಯಾಗಿ ಹಿಡಿಯೋಣ, ಏಕೆಂದರೆ ವಾಗ್ದಾನ ಮಾಡಿದವರು ನಂಬಿಗಸ್ತರು. ವಾವ್! ಹೌದು, ನಮ್ಮ ನಿರೀಕ್ಷೆ ಕ್ರಿಸ್ತನ ಹಾಗೆ ಆಗುವಂಥದ್ದು. ಆ ನಿರೀಕ್ಷೆಯನ್ನು ಸ್ಥಿರವಾಗಿ ಬಿಗಿಯಾಗಿ ಹಿಡ್ಕೊಳ್ಳೋದಾದರೆ ಅದರಂತೆ ಆಗುತ್ತೆ. ಇದು 5ನೇ ರಹಸ್ಯ. 6ನೇ ರಹಸ್ಯ ನಾವು ನೋಡುವುದಾದರೆ ಬೆಳಕಿನಲ್ಲಿ ನೆಲೆಗೊಂಡಿರುವುದು.
ಅಬೈಡಿಂಗ್ ಇನ್ ಲೈಟ್. ಅದನ್ನು 10ನೇ ವಚನದಲ್ಲಿ ನಾವು ನೋಡ್ತೇವೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ನಾವು ಬೆಳಕಿನಲ್ಲಿ ನೆಲೆಗೊಂಡಿರುವಾಗ ಏನಾಗ್ತದೆ? ಕ್ರಿಸ್ತ ವಿರೋಧಿ ಆತ್ಮ ಕತ್ತಲು ಹೋಗ್ಬಿಡ್ತದೆ. ಇದು 6ನೇ ರಹಸ್ಯ. 7ನೇ ರಹಸ್ಯ ಏನು ಮಾಡ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಕ್ಷಮಾಪಣೆ, ಪಾಪಗಳ ಕ್ಷಮಾಪಣೆ. ಹೌದು, ನಾನು ನನ್ನ ಪಾಪಗಳ ಕ್ಷಮಾಪಣೆಯನ್ನು ಹೊಂದಿರಬೇಕು ಮತ್ತು ಇತರರನ್ನು ಕೂಡ ನಾನು ಕ್ಷಮಿಸುವವನಾಗಿರಬೇಕು. ಯಾಕೆ ಇತರರನ್ನು ಕ್ಷಮಿಸುವವನಾಗಿರಬೇಕು ಅನ್ನೋದಕ್ಕೆ ಒಂದು ವಿಷಯ ನಾನು ಕಾರಣ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನು ಹೇಳಿಕೊಡುವಾಗ ಒಂದು ಮಾತು, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬ ಪ್ರಾರ್ಥನೆ, ಮಹಾಪ್ರಾರ್ಥನೆಯನ್ನು ಹೇಳಿಕೊಟ್ಟ ನಂತರ ಕೊಟ್ಟಂಥ ಒಂದು ಕಾಮೆಂಟ್ರಿ, ಯೇಸು ಕ್ರಿಸ್ತನ ಕಾಮೆಂಟ್ರಿ ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಡ್ರಿ. ಮತ್ತಾಯನ ಬರೆದ ಸುವಾರ್ತೆ 6:14, ನಿಮಗೆ ವಿರೋಧವಾಗಿ ತಪ್ಪು ಮಾಡುವವರನ್ನು ನೀವು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮನ್ನು ಕ್ಷಮಿಸುವನು. ಎಂಥ ತಂದೆ? ಕ್ಷಮಿಸುವ ತಂದೆ. 15ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನ. ಆದರೆ ನೀವು ಇತರರ ತಪ್ಪುಗಳನ್ನು ಕ್ಷಮಿಸದಿದ್ದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಎಂಥ ತಂದೆ? ಕ್ಷಮಿಸದ ತಂದೆ. ಯಾಕಂದರೆ ನಾನು ಬೇರೆಯವರ ತಪ್ಪುಗಳನ್ನು ಕ್ಷಮಿಸದ ಕಾರಣ ನಾನು ಬಿತ್ತಿದ್ದನ್ನು ಕೊಯ್ಯಬೇಕು. ಆದ ಕಾರಣ ಕ್ಷಮಿಸುವ ಆತ್ಮ, 1ನೇ ಯೋಹಾನ 2ನೇ ಅಧ್ಯಾಯ 12ನೇ ವಚನ, ಕ್ಷಮಿಸುವ ಆತ್ಮ ಕ್ರಿಸ್ತ ವಿರೋಧಿಯ ಆತ್ಮವನ್ನು ಜಯಿಸ್ತದೆ. ದಟ್ ಈಸ್ ದ 7th ಸೀಕ್ರೆಟ್ ಆಫ್ ಓವರ್ಕಮಿಂಗ್ ದ ಸ್ಪಿರಿಟ್ ಆಫ್ ಆಂಟಿಕ್ರೈಸ್ಟ್. 8ನೇದಾಗಿ ಗ್ರೋ ಅಪ್, ಬೆಳವಣಿಗೆ, ಆತ್ಮಿಕ ಬೆಳವಣಿಗೆ. ಯಾಕಂದರೆ ಮಕ್ಕಳೇ ಅಂತ 12ನೇ ವಚನದಲ್ಲಿ ಹೇಳಿಬಿಟ್ಟು 13ನೇ ವಚನದಲ್ಲಿ ತಂದೆಗಳೇ ಅಂದರೆ ಆತ್ಮಿಕವಾಗಿ ಬೆಳೆದಂಥವರೇ ಎಂಬುದಾಗಿ. ಯಾಕಂದರೆ ದೇವರನ್ನು ಬಲ್ಲವರಾಗಿದ್ದಂಥ ಇವರು ಆತ್ಮಿಕವಾಗಿ ಬೆಳೆದಿದ್ದರಿಂದ ಅವರು ಕ್ರಿಸ್ತ ವಿರೋಧಿ ಆತ್ಮವನ್ನು ಜಯಿಸುವುದಕ್ಕೆ ಆಸ್ಪದವಾಯಿತು. Our spiritual growth will help us to overcome the spirit of Antichrist. That's the 8th secret. 8ನೇ ರಹಸ್ಯ. ಇನ್ನು 10 ರಹಸ್ಯಗಳಿದೆ. ನಾವೇನು ನೋಡ್ತಾ ಇದ್ದೀವಿ? 1ನೇ ಯೋಹಾನ 2ನೇ ಅಧ್ಯಾಯದಿಂದ ನಾವು ಕ್ರಿಸ್ತ ವಿರೋಧಿಯ ಆತ್ಮವನ್ನು ಅಥವಾ ಕ್ರಿಸ್ತ ವಿರೋಧಿಯನ್ನೇ ನಾವು ಜಯಿಸಬೇಕಾದರೆ 18 ರಹಸ್ಯಗಳು, 18 ಸೀಕ್ರೆಟ್ಸ್. ಅದರಲ್ಲಿ 8 ನೋಡಿದ್ವಿ. ಈಗ 10 ರಹಸ್ಯಗಳನ್ನು ನಾವು ನೋಡಿಕೊಳ್ಳೋಣ. 9ನೇದಾಗಿ ನೋಡುವಾಗ ಕೆಡುಕನನ್ನು ಜಯಿಸುವುದು. ಅದನ್ನು ನಾವು 13ನೇ ವಚನದಲ್ಲಿ ನಾವು ನೋಡ್ತೀವಿ. 1ನೇ ಯೋಹಾನ 2ನೇ ಅಧ್ಯಾಯದ 13ನೇ ವಚನದಲ್ಲಿ, ಯವನಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೀತೇನೆ. ದೇ ಹ್ಯಾವ್ ಓವರ್ಕಮ್ ದಿ ಈವಿಲ್ ಆರ್ ಈವಿಲ್ ಒನ್. ಕೆಟ್ಟದ್ದನ್ನು, ಪಾಪದ ಮೇಲೆ ಜಯವನ್ನು ಹೊಂದುವಾಗ, ಕೆಡುಕನನ್ನು ಹೊಂದುವಾಗ ಕ್ರಿಸ್ತ ವಿರೋಧಿ ಆತ್ಮವನ್ನು ನಾವು ಜಯಿಸುವಂಥವರಾಗ್ತೇವೆ. 10ನೇದಾಗಿ ವರ್ಡ್ ಅಬೈಡ್ ಇನ್ ಅಸ್, ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರುವುದು. ಸ್ವಲ್ಪ ಅಲ್ಲ, ಯೋಹಾನ 3:16 ವಾಕ್ಯ, ಒಂದೇ ಒಂದು ವಾಕ್ಯ ನೆಲೆಗೊಂಡಿರೋದಲ್ಲ, ಒಳ್ಳೆಯದದು ಸ್ಟಾರ್ಟಿಂಗು. ಆದರೆ ಕೊಲೊಸೆ 3:16 ಪ್ರಕಾರವಾಗಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ, ಕ್ರಿಸ್ತನ ಅಂದರೆ ಅಭಿಷಕ್ತನ ಆ ವಾಕ್ಯಗಳು ಸಮೃದ್ಧಿಯಾಗಿದ್ದರೆ ಆ್ಯಂಟಿ ಕ್ರಿಸ್ತ ವಿರೋಧಿ, ಅಭಿಷೇಕಕ್ಕೆ ವಿರೋಧಿಯಾದಂಥ ಆತ್ಮವನ್ನು ನಮ್ಮ ಜೀವನದಲ್ಲಿ ನಾವು ಜಯಿಸ್ತೇವೆ. ಆ ರೀತಿಯಾಗಿ ಜಯಿಸುವಂತೆ ದೇವರ ಆತ್ಮ ನಮಗೆ ಸಹಾಯ ಧಾರಾಳವಾಗಿ ಕೊಡ್ತಾನೆ. 11ನೇ ರಹಸ್ಯ ತಂದೆಯ ಪ್ರೀತಿ, ಫಾದರ್ಸ್ ಲವ್. ತಂದೆಯ ಪ್ರೀತಿ ಭಾಳ ಇಂಪಾರ್ಟೆಂಟ್ ರೀ. ಯಾಕಂತ ಹೇಳಿದ್ರೆ ಲೋಕವನ್ನಾಗಲಿ ಲೋಕದಲ್ಲಿರುವಂಥವುಗಳನ್ನಾಗಲಿ ನಾವು ಪ್ರೀತಿಸಬಾರ್ದು. ಯಾಕಂದರೆ ಲೋಕದಲ್ಲಿ ಏನಿದೆ, ಶರೀರದ ಆಶೆ, ಕಣ್ಣಿನ ಆಶೆ ಮತ್ತು ಜೀವನದ ಗರ್ವ ಇವೆಲ್ಲ ಇದೆ.
ಇವು ಇದ್ದರೆ ಏನಾಗ್ತದೆ? ತಂದೆ ಪ್ರೀತಿ ಇಲ್ಲ. ತಂದೆ ಪ್ರೀತಿ ಇದ್ದರೆ ಇವು ಇರೋದಿಲ್ಲ. ತಂದೆ ಪ್ರೀತಿ ಕ್ರಿಸ್ತ ವಿರೋಧಿಯ ಆತ್ಮವನ್ನು ಹೊರಗಟ್ಟಿಸುತ್ತದೆ. 12ನೇದಾಗಿ ದೇವರ ಚಿತ್ತ. 1 ಯೋಹಾನ 2:17 ವಚನದ ಪ್ರಕಾರವಾಗಿ ದೇವರ ಚಿತ್ತವನ್ನು ನೆರವೇರಿಸುವನು, ಎಂದೆಂದಿಗೂ ಜೀವಿಸುವನು. ವಾವ್! ದೇವರ ಚಿತ್ತ. ನಾನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವರನ್ನು ನೆನೆಸಬೇಡ್ರಿ ಅಂತ. ದೇವರ ಚಿತ್ತವನ್ನು ನಾವು ನೆರವೇರಿಸುವಾಗ ಕ್ರಿಸ್ತ ವಿರೋಧಿ ಆತ್ಮ ನಮ್ಮ ಜೀವನದಿಂದ ಹೊರಗೆ ಹಾಕ್ತೇವೆ. ಕ್ರಿಸ್ತ ವಿರೋಧಿಯನ್ನು ಜಯಿಸ್ತೇವೆ, ಕ್ರಿಸ್ತ ವಿರೋಧಿಗಳನ್ನು ಕೂಡ ಜಯಿಸ್ತೇವೆ. ಆ ರೀತಿಯಾಗಿ ಜಯಿಸುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. 13ನೇ ರಹಸ್ಯ, ಯಾಕಂದರೆ ಅನೇಕ ಕ್ರಿಸ್ತ ವಿರೋಧಿಗಳಿದ್ದಾರೆ. 1 ಯೋಹಾನ 2:18 ಪ್ರಕಾರ ಈಗ ಕ್ರಿಸ್ತ ವಿರೋಧಿಯನ್ನು ಜಯಿಸಬೇಕಾದರೆ 13ನೇ ರಹಸ್ಯ ಏನಂತ ಹೇಳಿದ್ರೆ ಅಭಿಷೇಕ. ಅನಾಯಿಂಟಿಂಗ್. 1 ಯೋಹಾನ 2:20 ಪವಿತ್ರವಾಗಿರುವ ಆತನಿಂದ ಅಭಿಷೇಕವನ್ನು ನೀವು ಹೊಂದಿದವರಾಗಿ ಎಲ್ಲವನ್ನು ತಿಳಿದವರಾಗಿದ್ದೀರಿ. ವಾವ್! ಎಲ್ಲವನ್ನು ತಿಳಿದವರಾಗಿದ್ದ ಒಂದು ಆ್ಯಂಟಿ ಕ್ರೈಸ್ಟನ್ನು ಕೂಡ ಅವನ ಕುಯುಕ್ತಿಗಳನ್ನು, ಆ್ಯಂಟಿ ಕ್ರೈಸ್ಟ್ ಆತ್ಮವನ್ನು ನಾವು ತಿಳಿದವರಾಗಿ ಅವನ ಮೇಲೆ ಜಯವನ್ನು ಹೊಂದುವುದಕ್ಕೆ ಸಾಧ್ಯ. ಅಭಿಷೇಕ. ಯಾಕಂದರೆ ಆ್ಯಂಟಿ ಕ್ರೈಸ್ಟ್ ಅಂದರೆ ಒಂದು ಅರ್ಥ ಅಭಿಷೇಕಕ್ಕೆ ವಿರುದ್ಧವಾಗಿರುವಂಥ ಆತ್ಮ ಅಂತ ಹೇಳಿಬಿಟ್ಟು. 14ನೇದಾಗಿ ನೋಡುವಾಗ 22ನೇ ವಚನ, ಯೇಸು ಕ್ರಿಸ್ತನನ್ನು ಅಲ್ಲಗಳೆಯಬಾರ್ದು. ಹಾಗಾದರೆ ಕ್ರಿಸ್ತ ವಿರೋಧಿಯನ್ನು ನಾವು ಜಯಿಸಬೇಕಾದರೆ ನಾವು ಅರಿಕೆ ಮಾಡಬೇಕು, ಒಪ್ಪಿಕೊಳ್ಳಬೇಕು. ಅಲ್ಲಗಳೆಯೋದಕ್ಕೆ ಆಪೋಸಿಟ್ ಒಪ್ಪಿಕೊಳ್ಳುವಂಥದ್ದು. ತಂದೆಯನ್ನು ಮಗನನ್ನು ನಾವು ಒಪ್ಪಿಕೊಳ್ಳುವಾಗ ಕ್ರಿಸ್ತ ವಿರೋಧಿ ಆತ್ಮವನ್ನು ನಾವು ಜಯಿಸ್ತೇವೆ. 1 ಯೋಹಾನ 2:22 ಮತ್ತು 1 ಯೋಹಾನ 2:25 ವಾಗ್ದಾನ. ಅನದರ್ ಸೀಕ್ರೆಟ್ ಆಫ್ ಓವರ್ಕಮಿಂಗ್ ದ ಸ್ಪಿರಿಟ್ ಆಫ್ ಆ್ಯಂಟಿಕ್ರೈಸ್ಟ್. ಕ್ರಿಸ್ತ ವಿರೋಧಿಯ ಆತ್ಮವನ್ನು ಜಯಿಸುವುದಕ್ಕೆ ಮತ್ತೊಂದು ರಹಸ್ಯ. 15ನೇ ರಹಸ್ಯ ಏನಂದರೆ ನಿತ್ಯ ಜೀವದ ವಾಗ್ದಾನ. ಪ್ರಾಮಿಸ್ ಆಫ್ ಗಾಡ್. ಆದ್ದರಿಂದ ನಾವು ಉದಾಹರಣೆಗೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ರೋಮ 6:14. ಎಡವಿ ಬೀಳದಂತೆ ಆತನು ಕಾಯುವಾತನಾಗಿದ್ದಾನೆ. ಯೂದ 1:24. ಈ ರೀತಿಯಾಗಿ ವಾಗ್ದಾನಗಳನ್ನು 2 ಕೊರಿಂಥ 7:1 ವಾಗ್ದಾನಗಳನ್ನು ನಾವು ಉಪಯೋಗಿಸುವಾಗ ಕ್ರಿಸ್ತ ವಿರೋಧಿಯ ಆತ್ಮವನ್ನು ನಾವು ಜಯಿಸ್ತೇವೆ. ಮತ್ತು 16ನೇದು ಉಪದೇಶ. ಯಾರು ಉಪದೇಶ? ದೇವರ ಆತ್ಮನ ಉಪದೇಶ. ಇದು 16ನೇ ರಹಸ್ಯ. 1 ಯೋಹಾನ 2:27 ಮತ್ತು ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥದ್ದು. 1 ಯೋಹಾನ 2:28. ವೆನ್ ವಿ ಅಬೈಡ್ ಇನ್ ಕ್ರೈಸ್ಟ್ ವಿ ಕ್ಯಾನ್ ಓವರ್ಕಮ್ ದ ಸ್ಪಿರಿಟ್ ಆಫ್ ಆ್ಯಂಟಿಕ್ರೈಸ್ಟ್. ಇದು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥದ್ದು. ಯೋಹಾನ 15 ಪ್ರಕಾರವಾಗಿ ನೆಲೆಗೊಂಡಿರುವಂಥದ್ದು. ಬಹಳ ಫಲವನ್ನು ಕೊಡ್ತೇವೆ. ಹೌದು, ಆಶ್ಚರ್ಯ ಅಲ್ವಾ? ಹೌದು, ಅದು ಬೇಕು. ಆ ರೀತಿಯಾಗಿ ನಾವು ಕ್ರಿಸ್ತ ವಿರೋಧಿ ಆತ್ಮವನ್ನು ಜಯಿಸುವವರಾಗಿರಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ, ಜಯಶಾಲಿಗಳಾಗಿ ಇರುವಂತೆ. ಇದರ ಬಗ್ಗೆ 1 ಯೋಹಾನ 5ನೇ ಅಧ್ಯಾಯ 3-4 ವಚನಕ್ಕೆ ಬಂದಾಗ ಇನ್ನೂ ಹೆಚ್ಚಾಗಿ ನೋಡ್ಕೊಳ್ತೇವೆ. ಕೊನೆಯದಾಗಿ 18ನೇ ರಹಸ್ಯ ನೀತಿಯನ್ನು ಅನುಸರಿಸುವುದು. 1 ಯೋಹಾನ 2:29 ನೀತಿಯನ್ನು ಅನುಸರಿಸುವಾಗ ಅನೀತಿಯಾಗಿರುವಂಥ ಕ್ರಿಸ್ತ ವಿರೋಧಿಯನ್ನು ನಾವು ಜಯಿಸ್ತೇವೆ. ಆಶ್ಚರ್ಯ ಅಲ್ವಾ? ಹೌದು, ಅದು ನಿಜ. ಆ ರೀತಿಯಾಗಿ ನಾವುಗಳು ಜೀವಿಸುವಂತೆ ದೇವರು ಸಹಾಯ ಮಾಡಲಿ. ಇದುವರೆಗೆ ನಾವು ನೋಡಿದ್ದೇನೆಂದರೆ 1 ಯೋಹಾನ 2ನೇ ಅಧ್ಯಾಯದಿಂದ ಕ್ರಿಸ್ತ ವಿರೋಧಿಯ ಆತ್ಮವನ್ನು ಜಯಿಸುವ 18 ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.